ಜೈ ಶ್ರೀರಾಮ್ ಫ್ರೆಂಡ್ಸ್. ಇವತ್ತು ಈ ವಿಡಿಯೋ ಒಳಗೆ ಥ್ರೆಶೋಲ್ಡ್ ವೋಲ್ಟೇಜ್ ಮತ್ತು ಬಾಡಿ ಎಫೆಕ್ಟ್ ಇವ ಪ್ಯಾರಾಮೀಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಿವಿಯಸ್ ವಿಡಿಯೋ ಒಳಗೆ ನಾನು ಮಾಸಿನ ಪೂರ ರೀಜನ್ಸ್ ಹೆಂಗೆ 3 ರೀಜನ್ಸ್ ಇದ್ದು ವರ್ಕಿಂಗ್ ರೀಜನ್ಸ್ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಲೀನಿಯರ್ ರೀಜನ್, ಸ್ಯಾಚುರೇಷನ್ ರೀಜನ್ ಮತ್ತು ಕಟ್ ಆಫ್ ರೀಜನ್ ಬಗ್ಗೆ. ಈಗ ಥ್ರೆಶೋಲ್ಡ್ ವೋಲ್ಟೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ರೆಶೋಲ್ಡ್ ವೋಲ್ಟೇಜ್ ಅಂದರೆ ಏನಪ್ಪ? ಥ್ರೆಶೋಲ್ಡ್ ವೋಲ್ಟೇಜ್ VT ಅಂತ ಡಿನೋಟ್ ಮಾಡ್ತೀವಿ. ಆಫ್ ಅ MOS ಟ್ರಾನ್ಸಿಸ್ಟರ್ ಈಸ್ ಅ ಮಿನಿಮಮ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ರಿಕ್ವೈರ್ಡ್ ಟು ಕ್ರಿಯೇಟ್ ಅ ಕಂಡಕ್ಟಿವ್ ಇನ್ವರ್ಷನ್ ಲೇಯರ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡ್ರೈನ್ ಟರ್ಮಿನಲ್. ಅಂದ್ರೆ ಮಿನಿಮಮ್ ಒಂದು ವೋಲ್ಟೇಜ್ ಅಂದ್ರೆ ಹೆಂಗೆ ಡಯೋಡ್ ನಿಮ್ಗೆ ಹೇಳಿದ್ದೆಲ್ಲ ಥ್ರೆಶೋಲ್ಡ್ ವೋಲ್ಟೇಜ್ ಇರ್ತೈತಿ 0.7 ಅದ ಕಂಡಕ್ಷನ್ ಸ್ಟಾರ್ಟ್ ಆಗ್ತೈತಿ. ಅಂದರೆ ಸೇಮ್ ಏನು ಥ್ರೆಶೋಲ್ಡ್ ವೋಲ್ಟೇಜ್ ದಾಟಿದಾಗ ನಮ್ದು MOS ಟ್ರಾನ್ಸಿಸ್ಟರ್ ಕಂಡಕ್ಷನ್ ಸ್ಟಾರ್ಟ್ ಆಗ್ತೈತಿ. ಬಿಲೋ ಈ ವೋಲ್ಟೇಜ್ ಒಳಗೆ ದ ಡ್ರೈನ್ ಟು ಸೋರ್ಸ್ ಕರೆಂಟ್ ಇಸ್ ನೆಗ್ಲಿಜಿಬಲ್, ಮೀನಿಂಗ್ ದ ಟ್ರಾನ್ಸಿಸ್ಟರ್ ಇಸ್ ಇನ್ ಕಟ್ ಆಫ್ ರೀಜನ್. ಅಂದ್ರೆ ಇದೇನೊಂದು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಯಾವಾಗ ಇದು ಜಾಸ್ತಿ ಆಗ್ತದಲ್ಲ ನಂದು VTH ಅವಾಗ ಕಂಡಕ್ಷನ್ ಆಗ್ತದೆ ಅಂತ ಗೊತ್ತೈತಿ ನಿಮಗೆ, ಮೇನ್ ಫಂಡ. ಬಟ್ ಅದಕ್ಕೆ ನಮ್ದು VTH ವ್ಯಾಲ್ಯೂ ಎಷ್ಟಿರ್ಬೋದು. ಸೊ ಒಂದು ಫ್ಯಾಕ್ಟರ್ಸ್ ಅದಾವು. ಆ ಥ್ರೆಶೋಲ್ಡ್ ವೋಲ್ಟೇಜ್ ನಾವು ವೆರಿ ಮಾಡ್ತಿತ್ತು ನಮ್ದು ಇದ್ರಾಗ. ಏನಪ್ಪ? ಫಸ್ಟ್ ಗೇಟ್ ಮೆಟೀರಿಯಲ್ ಹೆಂಗೆ ಮಾಡ್ತಿದ್ವಿ? ಡಿಫ್ರೆಂಟ್ ಮೆಟೀರಿಯಲ್ಸ್ ಹಾವ್ ಡಿಫ್ರೆಂಟ್ ವರ್ಕ್ ಫಂಕ್ಷನ್ಸ್ ವಿಚ್ ಅಫೆಕ್ಟ್ ದ ರಿಕ್ವೈರ್ಡ್ ವೋಲ್ಟೇಜ್ ಆಫ್ ದ ಇನ್ವರ್ಷನ್. ನಾ ಏನು ಗೇಟ್ ಮೆಟೀರಿಯಲ್ ಯೂಸ್ ಮಾಡ್ತೇನಲ್ಲ, ಮ್ಯಾಲ್ ಮೆಟೀರಿಯಲ್ ಗೇಟ್ ಅದ್ರ ಮೇಲೆ ಡಿಪೆಂಡ್ ಐತಿ. ಸೆಕೆಂಡ್ ಗೇಟ್ ಇನ್ಸುಲೇಷನ್ ಮೆಟೀರಿಯಲ್ ಅಂತ ಬರ್ತೈತಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಇನ್ಸುಲೇಟರ್ ಅಫೆಕ್ಟ್ಸ್ ದ ಥ್ರೆಶೋಲ್ಡ್ ವೋಲ್ಟೇಜ್. ಅಂದ್ರೆ ನಡಕ್ಕೆ ನಮ್ದೇನು SiO2 ಲೇಯರ್ ಯೂಸ್ ಮಾಡ್ತಿಲ್ಲ, ಅದ್ರ ಮೇಲೂ ಡಿಪೆಂಡ್ ಆಗ್ತೈತಿ. ಆಮೇಲೆ ಗೇಟ್ ಇನ್ಸುಲೇಟರ್ ಥಿಕ್ನೆಸ್. ಈಗ ನಾನೇನು ಥಿಕ್ನೆಸ್ ಐತಲ್ಲ ಗೇಟ್ ಟರ್ಮಿನಲ್ ಮತ್ತು ಇದ್ರ ನಡಕ್ಕೆ, ಈ ಥಿಕ್ನೆಸ್ ಇನ್ಕ್ರೀಸ್ ಮಾಡ್ದಂಗೆ ನಮ್ದು ಎಲೆಕ್ಟ್ರಿಕ್ ಫೀಲ್ಡ್ ನಂಗೆ ಹೆಚ್ಚಿಗೆ ಬೇಕಾಗೈತೆ, ಅಂದ್ರೆ ಇದು ಪಾಸ್ ಆಗಕ್ಕೆ. ಸೊ ಅದಕ್ಕೆ ಅದ್ರ ಮೇಲೂ ಡಿಪೆಂಡ್ ಆಗ್ತೈತೆ ನಮ್ದು. ಇದೇನಿಲ್ಲ, ಈ ವರ್ಟಿಕಲ್ ಎಲೆಕ್ಟ್ರಿಕಲ್ ಫೀಲ್ಡಿಂದ ನಮ್ದೇನು ಇನ್ವರ್ಷನ್ ಲೇಯರ್ ಫಾರ್ಮೇಷನ್ ಆಗ್ತೈತಲ್ಲ, ಇದೇನು ಎಲೆಕ್ಟ್ರಾನ್ಸ್ಗೆಲ್ಲ ಪುಲ್ ಅಪ್ ಮಾಡ್ತೈತಿ ಅದ್ರ ಬಗ್ಗೆ. ಆಮೇಲೆ ಚಾನಲ್ ಡೋಪಿಂಗ್ ಹೆಂಗೆ ಡೋಪ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಜಾಸ್ತಿನ ಏನದ ಬಲ್ಕ್ ಒಳಗೆ ನಾನು ಹೆಚ್ಚಿಗೆ ಡೋಪಿಂಗ್ಸ್ ಮಾಡಿದ್ದೆಪ್ಪ ಅಂದರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇನ್ವರ್ಷನ್ ಲೇಯರ್ ಜಲ್ದಿ ಸಿಗ್ತೈತಿ, ಕಮ್ಮಿ ಇದ್ರೆ ಕಮ್ಮಿ ಬರ್ತೈತಿ. ಅದ್ರ ಮೇಲೆ ನಮ್ದು ಈಗೇನೈತೆ ಥ್ರೆಶೋಲ್ಡ್ ವೋಲ್ಟೇಜು ಡಿಪೆಂಡ್ ಆಗ್ತೈತಿ. ಆಮೇಲೆ ಇಂಪ್ಯೂರಿಟೀಸ್ ಆಟ್ ದ ಸಿಲಿಕಾನ್ ಇನ್ಸುಲೇಟರ್ ಇಂಟರ್ಫೇಸ್, ಟ್ರ್ಯಾಪ್ಡ್ ಚಾರ್ಜಸ್ ಆ್ಯಂಡ್ ಇಂಟರ್ಫೇಸ್ ಸ್ಟೇಟ್ಸ್ ಕ್ಯಾನ್ ಶಿಫ್ಟ್ ದ ಥ್ರೆಶೋಲ್ಡ್ ವೋಲ್ಟೇಜ್. ಅಲ್ಲೇನೋ ವೇರಿಯೇಷನ್ ಆದರೂ ವೋಲ್ಟೇಜ್ ವೇರಿಯೇಷನ್ ಆದರೂ, ಅಂದ್ರೆ ಈಗ ನಂದು ಇಂಪ್ಯೂರಿಟೀಸ್ ನಾನು ಹೆಚ್ಚು ಡೂಪಿಂಗ್ ಮಾಡ್ಬೇಕಾದ್ರೆ ಹೆಚ್ಚಿಗೆ ಮಾಡಿದೆ, ಇಲ್ಲ ಅಲ್ಲೇ ಡೂಪಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಬೈ ಮಿಸ್ಟೇಕ್ ಹೆಚ್ಚಿಗೆ ಆಗ್ಬಿಡ್ತಪ್ಪ, ಅದ್ರ ಮೇಲೆ ವೇರ್ ಆಗ್ತದೆ. ಆಮೇಲೆ ವೋಲ್ಟೇಜ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಸಬ್ಸ್ಟ್ರೇಟ್ ಇದು ಇಂಪಾರ್ಟೆಂಟ್ ಟಾಪಿಕ್ ಐತಿ. ನೆಕ್ಸ್ಟ್ ಬಾಡಿ ಎಫೆಕ್ಟ್ ಅಂತ ಬರ್ತೈತಿ, ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ಥ್ರೆಶೋಲ್ಡ್ ವೋಲ್ಟೇಜ್ ಬಗ್ಗೆ ಹೇಳ್ತೀನಿ. ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಥ್ರೆಶೋಲ್ಡ್ ವೋಲ್ಟೇಜ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ದಿಸ್ ವೇರಿಯೇಷನ್ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಟೆಂಪರೇಚರ್ ಹೆಂಗೆ ಇನ್ಕ್ರೀಸ್ ಆಗ್ತೈತಿ ರೀ, ಥ್ರೆಶೋಲ್ಡ್ ವೋಲ್ಟೇಜ್ ನಮ್ದು ಡಿಕ್ರೀಸ್ ಆಗ್ತೈತಿ. ಅದು ಎರಡು ಅಪ್ರಾಕ್ಸಿಮೇಟ್ಲಿ ಅಂದ್ರೆ ವ್ಯಾಲ್ಯೂ ಹೇಳ್ಬೇಕಂದ್ರೆ -4 mV ಡಿಗ್ರಿ ಸೆಲ್ಸಿಯಸ್ ಫಾರ್ ಹೈ ಸಬ್ಟ್ರಾಕ್ಟ್ ಡೋಪಿಂಗ್ ಲೆವೆಲ್ಸ್. ಅಂದ್ರೆ ಸಬ್ಟ್ರಾಕ್ಟ್ ಏನು ಇರ್ತೈತಲ್ಲ ರೀ, ಸಬ್ಟ್ರಾಕ್ಟನ್ನು ಡೋಪಿಂಗ್ ಮಾಡ್ಬೇಕಾದ್ರೆ ಈ ಹೈ ಡೋಪಿಂಗ್ ಇದ್ದಾಗ ಇಷ್ಟು ಇರ್ತೈತೆ ರೀ. ಆಮೇಲೆ -2 mV ಡಿಗ್ರಿ ಪರ್ ಸೆಲ್ಸಿಯಸ್ ಫಾರ್ ಲೋ ಸಬ್ಟ್ರಾಕ್ಟ್ ಡೋಪಿಂಗ್ ಲೆವೆಲ್ಸ್ ರೀ. ಇಷ್ಟು ಇದ್ರ ಬಗ್ಗೆ ಈಗ ಥ್ರೆಶೋಲ್ಡ್ ವೋಲ್ಟೇಜ್ ಬಗ್ಗೆ ಹೇಳಿದೆ, ಹೆಂಗೆ ಟೆಂಪರೇಚರ್ ಡಿಪೆಂಡೆಂಟ್ ಮೇಲೆ ನಮ್ಮ ಥ್ರೆಶೋಲ್ಡ್ ವೋಲ್ಟೇಜ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತದೆ ಅನ್ನೋದು ಬಗ್ಗೆ ಹೇಳಿದೆ. ಈಗ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಐತಿ, ಬಾಡಿ ಎಫೆಕ್ಟ್ ಬಗ್ಗೆ ಹೇಳ್ತೀನಿ. ಬಾಡಿ ಎಫೆಕ್ಟ್ ಅಂದರೆ ಏನಪ್ಪ? ಥ್ರೆಶೋಲ್ಡ್ ವೋಲ್ಟೇಜ್ ಆಫ್ ದ MOSFET ವಿತ್ changes because the voltage of a bulk is not equal to the voltage of the source. The difference between the body source is called as body effect. ಅಂದ್ರೆ ಏನಪ್ಪ? ಬಾಡಿ ಸೋರ್ಸ್ is equal to VB - VS ಅಂತ ನಾವು ಇದು ಮಾಡ್ತೇವೆ. ಬಾಡಿ ಮತ್ತು ಸೋರ್ಸ್ ಅಂದ್ರೆ ಏನಪ್ಪ? ಇದು ಬಾಡಿ ಅಂತ ಕರಿತೇವೆ, ಗೊತ್ತಿಲ್ಲ, ಸಬ್ಸ್ಟ್ರೇಟ್ ಅಂತ ಹೇಳಿ. ಸಬ್ಸ್ಟ್ರೇಟಿಗೆ ಬಾಡಿ ಅಂತ ಕರಿತೇವೆ. ಇದೇನಾಗ್ತೈತಿ ಸಮ್ಟೈಮ್, ಈಗ ನಾನು ನಿಮ್ಮ ಲ್ಯಾಬ್ ಒಳಗೆ ಅದು ಕಂಡಕ್ಷನ್ ಮಾಡ್ಬೇಕಾದ್ರೆ ನೋಡಿರ್ಬೇಕು, ನೀವು ಬಾಡಿನ ಕನೆಕ್ಟ್ ಮಾಡಿರ್ತೀರಿ. PMOSಗೆ ಲೋಯೆಸ್ಟ್ ಪೊಟೆನ್ಷಿಯಲ್ ಆ್ಯಂಡ್ MOSಗೆ ಹೈಯೆಸ್ಟ್ ಪೊಟೆನ್ಷಿಯಲ್ ಆಫ್ ದ ಸೋರ್ಸಿಗೆ ಮಾಡಿರ್ತೀರಿ. ಇದು ಮಾಡಿರ್ತೀವಿ, ಕನೆಕ್ಷನ್ ಮಾಡಿರ್ತೀರಿ. ನಮಗೆ ಇದು ಬೇಸಿಕ್ ಗೊತ್ತೈತಿ. ಈಗ ನಮ್ಮ ಇಂಟರ್ನಲ್ ಏನು ಆಗ್ತೈತಪ್ಪ ಅನ್ನೋದು ನೋಡ್ರಿ ಬಾಡಿ ಎಫೆಕ್ಟ್. ನಿಮ್ಗೆ ಗೊತ್ತೈತಿ ನಮ್ದು ಇದು ಏನೈತಲ್ಲ VBS = 0 ಇರ್ಬೇಕು ರೀ. ಅವಾಗ ನಮ್ಮ ಥ್ರೆಶೋಲ್ಡ್ ವೋಲ್ಟೇಜ್ ಏನೂ ವೇರಿಯೇಷನ್ ಆಗೋಂಗಿಲ್ಲ. ಯಾವಾಗ ನಮ್ಮ ಬಾಡಿಗೆ ಸಮ್ ಡಿಫಾಲ್ಟ್ ಅಂದ್ರೆ ಸಮಥಿಂಗ್ ಏನೋ ಫಾಲ್ಟ್ ಆಗಿ ಬಾಡಿಗೆ ಸಮ್ ವೋಲ್ಟೇಜ್ ಸಪ್ಲೈ ಇನ್ನೂ ಇನ್ಕ್ರೀಸ್ ಆದಂತ ತಿಳ್ಕೊರಿ. ಇಲ್ಲಿ ನೆಗೆಟಿವ್ ಟರ್ಮಿನಲ್ ಐತ್ರಿ, ಇಲ್ಲಿ ನೆಗೆಟಿವ್ ವೋಲ್ಟೇಜ್ ಇನ್ಕ್ರೀಸ್ ಸ್ವಲ್ಪ ಆತಂದ್ರೆ ಅಂದರೆ VB ಈಸ್ ಲೆಸ್ ದೆನ್ VS ಅಂತ ಇರ್ತೈತೆ ರೀ. ಯಾವಾಗ ಅಕಸ್ಮಾತ್ ಒಂದು VB ಇನ್ಕ್ರೀಸ್ ಆತ್ರಿ, VB ಇನ್ಕ್ರೀಸ್ ಆತು ಅಂದ್ಕೊಳ್ಳೆ, ಈಗ ನಿಮ್ಗೆ ಗೊತ್ತೈತಿ ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಹೋಲ್ಸ್ ಐತಿ. ಈ ಮೆಜಾರಿಟಿ ಕ್ಯಾರಿಯರ್ಸ್ ಹೋಲ್ಸ್ ಇದ್ದಾಗ ಈಗ ಬೇಸಿಕ್ ಒಂದು 3 ಪಾಯಿಂಟ್ಸ್ ಹೇಳ್ತೀನಿ. 3 ಪಾಯಿಂಟ್ಸ್ ನೋಡ್ರಿ. How the body effect alters the threshold voltage ಹೇಳ್ತೇನೆ. The threshold voltage of the MOSFET is the minimum gate to source voltage required to conduct the channels between the source and drain. ಇದು ಗೊತ್ತೈತಿ ನಿಮ್ಗೆ ಬೇಸಿಕ್. ಮತ್ತು ನಾರ್ಮಲ್ ಕಂಡೀಷನ್ ಅಂದ್ರೆ VGS ಅಂದ್ರೆ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಗ್ರೇಟರ್ ದೆನ್ VTH ಇರಬೇಕಿನ ಚಾನಲ್ ಫಾರ್ಮೇಷನ್ ಆಗಾಕ, ಅದೆಲ್ಲ ಐತಿ. ಈಗ ವೆನ್ VBS ಇನ್ಕ್ರೀಸ್ ಅಂದ್ರೆ VBS ಇನ್ಕ್ರೀಸ್ ಆದಾಗ ಇಟ್ಸ್ ಅಫೆಕ್ಟ್ ದ ಡಿಪ್ಲೀಷನ್ ರೀಜನ್ ಆರ್ ದ ಸಬ್ಸ್ಟ್ರೇಟ್ ಚಾನಲ್ ಜಂಕ್ಷನ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇದು ನೋಡ್ರಿ, ದ ಡಿಪ್ಲೀಷನ್ ಲೇಯರ್ ವಿಡ್ತ್ ಇನ್ಕ್ರೀಸಸ್
more charge carriers get trapped in the depletion layer. To maintain charge neutrality, the available charge ಚಾನಲ್ ಚಾರ್ಜ್ ಡಿಕ್ರೀಸಸ್. ಈ 3 ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಡಯಾಗ್ರಾಮ್ ಒಳಗೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತೈತಪ್ಪ, ಈಗ ನಮ್ದು ಇದು ನೆಗೆಟಿವ್ ಹೋಲ್ಸ್, ಇಲ್ಲಿ ಏನೀಗ ಹೋಲ್ಸ್ ಇದ್ದಿಲ್ಲ ಇಲ್ಲೆಲ್ಲ, ಈ ಹೋಲ್ಸ್ನ ಎಲ್ಲ ಇಲ್ಲಿದ್ದೆಲ್ಲ ಹೋಲ್ಸ್ನಲ್ಲಿ ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತೆ ರೀ. ಅಂದರೆ ಇದೇನು ಡಿಪ್ಲೀಷನ್ ರೀಜನ್ ಇರ್ತೈತಲ್ಲ, ಇದು ನೋಡಿರಿ ಪಿ ಎನ್ ಅಂದರೆ ರಿವರ್ಸ್ ಬಯಾಸ್ಡ್ ಐತಿಲ್ಲ ರೀ, ಇದು ಡಯೋಡ್ ಅಂತ ತಿಳ್ಕೊರಿ. ನೆಗೆಟಿವ್ ಕೊಟ್ಟು ಪಿ ಅಂದ್ರೆ ರಿವರ್ಸ್ ಬಯಾಸ್ ಅಂದರೆ ಡಿಪ್ಲೀಷನ್ ರೀಜನ್ ಇನ್ಕ್ರೀಸ್ ಆತ್ರಿ ಈಗ ಇಲ್ಲಿ. ಇದು ಫಸ್ಟ್ ಪಾಯಿಂಟ್ ಬಿಡ್ತು, ಡಿಪ್ಲೀಷನ್ ಲೇಯರ್ ಇನ್ಕ್ರೀಸಸ್, ಇದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಮೋರ್ ಚಾರ್ಜ್ ಕ್ಯಾರಿಯರ್ಸ್ ಗೆಟ್ ಟ್ರ್ಯಾಪ್ಡ್ ಇನ್ ದ ಡಿಪ್ಲೀಷನ್ ಲೇಯರ್. ಈಗ ನಮ್ದೇನು ಡಿಪ್ಲೀಷನ್ ಲೇಯರ್ ಒಳಗೆ ಈಗ ಇಲ್ಲಿ ಸ್ಟಾರ್ಟಿಂಗ್ ನಮ್ದು ಇನ್ವರ್ಷನ್ ಲೇಯರ್ ಇಷ್ಟ ಫಾರ್ಮೇಷನ್ ಆಗಿದ್ರಿ 0.7 ವೋಲ್ಟ್. ಈಗ ನೋಡಿರಿ ಈಗ ಹೆಚ್ ಕೆ ಚಾರ್ಜಸ್ ಬಂದರು ಇಲ್ಲಿ, ಈಗ ಹೆಚ್ ಕೆ ಚಾರ್ಜಸ್ ಬಂದರು. ಇದು ಮೋರ್ ಚಾರ್ಜ್ ಕ್ಯಾರಿಯರ್ಸ್ ಗೆಟ್ ಟ್ರ್ಯಾಪ್ಡ್ ಇನ್ ದ ಡಿಪ್ಲೀಷನ್ ರೀಜನ್. ಟು ಮೇಂಟೈನ್ ಚಾರ್ಜ್ ನ್ಯೂಟ್ರಾಲಿಟಿ ದ ಅವೈಲೇಬಲ್ ಚಾನಲ್ ಚಾರ್ಜ್ ಡಿಕ್ರೀಸಸ್. ಇದು ತಿಳ್ಕೊರಿ. ಈಗ ನಾವೇನು ತಿಳ್ಕೊಬೇಕು, ಇನ್ವರ್ಷನ್ ಮಿರರ್ ಅಂತ ಬರ್ತೈತೆ ರೀ, ಮಿರರ್ ಇಮೇಜ್ ಟೈಪ್. ಅಂದ್ರೆ ಇಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತೋ ಅಷ್ಟು ನೆಗೆಟಿವ್ ಚಾರ್ಜ್ ಇರಬೇಕು ರೀ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡೋಕೆ. ಸೊ ಇಲ್ಲೊಂದು ಇನಿಷಿಯಲಿ 0.7 ವೋಲ್ಟ್ ಕೊಟ್ಟಿದ್ರಿ, ಇಲ್ಲೇ ಚಾರ್ಜ್ ಅದಾವ ಅಂತ ತಿಳ್ಕೊರಿ, ಪಾಸಿಟಿವ್ ಚಾರ್ಜಸ್ ಇಲ್ಲೇ. ಫಸ್ಟ್ ಬರೀ ಇಷ್ಟಕ್ಕಿತ್ತು, ಬಟ್ ಈಗ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಂತಲ್ಲ ರೀ, ಈಗ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬೇಕಂದ್ರೆ ನೀವು ಹೆಚ್ಚಿಗೆ ಗೇಟ್ ವೋಲ್ಟೇಜ್ ಕೊಡಬೇಕಾಗ್ತೈತಿ. ಹೆಚ್ಚಿಗೆ ಗೇಟ್ ವೋಲ್ಟೇಜ್ ಕೊಡಬೇಕಂದ್ರೆ ಈಗ ನಿಮ್ಗೆ ಇನಿಷಿಯಲಿ ಗೊತ್ತಿತ್ತು, ಈಗ ನಮ್ಮ ಥ್ರೆಶೋಲ್ಡ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಿಲ್ಲ ರೀ, 0.7 ಇಂದ 0.8 ಆತ. ಯಾಕಂದ್ರೆ ಹೆಚ್ಚಿಗೆ ಗೇಟ್ ವೋಲ್ಟೇಜ್ ಕೊಡಬೇಕು ಸಪ್ಲೈ. ಸೊ ಹೆಚ್ಚಿಗೆ ಗೇಟ್ ಸಪ್ಲೈ ಕೊಡಿ, ಈ ಇನ್ವರ್ಷನ್ ಲೇಯರ್ ಮತ್ತೆ ಫಾರ್ಮ್ ಮಾಡಿ ಹೋಲ್ಡ್ ಮಾಡಿ, ಈ ಇನ್ವರ್ಷನ್ ಲೇಯರ್ ಫಾರ್ಮೇಷನ್ ಆದಾಗ ನಮ್ದು ಡ್ರೈನ್ ಟು ಸೋರ್ಸ್ ಕರೆಂಟ್ ಬರೋದಲ್ಲ ರೀ, IDS. ಸೇಮ್ ಮ್ಯಾನರ್. ಸೊ ಇದೇನೈತಲ್ಲ, ಈ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ನ ಹೋಲ್ಡ್ ಮಾಡೋಕೆ ಪ್ಲಸ್ ಇದೇನು ಡಿಪ್ಲೀಷನ್ ರೀಜನ್ ಇನ್ಕ್ರೀಸ್ ಆಗ್ತೈತಿ ಅದಕ್ಕೆ ನಮ್ಮ ಬಾಡಿ ಎಫೆಕ್ಟ್ ಅಂತ ಕರಿತೀವಿ ರೀ. ಇಷ್ಟ ಮೇನ್ ಫಂಡರ್ ಬಾಡಿ ಎಫೆಕ್ಟ್ ಬಗ್ಗೆ ಇಷ್ಟ. ಇದು ನಿಮ್ಗೆ ಅರ್ಥ ಆತಲ್ಲ, ಏನು ಇಂಟರ್ನಲ್ ಆಗ್ತೈತಪ್ಪ ಬಾಡಿ ಎಫೆಕ್ಟ್ ಒಳಗೆ ಅಂದ್ರೆ ಇಷ್ಟ ರೀ. ಆಮೇಲೆ ಇದು ಇಕ್ವೇಷನ್ ಐತ್ರಿ, VT = VTH ಪ್ಲಸ್ N25 ಪ್ಲಸ್ VSB - 2B ಅಂತ ಇದು ಇಕ್ವೇಷನ್ ರೀ. ಇದ್ರದ್ದು VTH ಅಂದ್ರೆ ಥ್ರೆಶೋಲ್ಡ್ ವೋಲ್ಟೇಜ್ ಅಟ್ VSS, VSB ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಬಾಡಿ, ಆ್ಯಂಡ್ 5B ಬಲ್ಬ್ ಪೊಟೆನ್ಷಿಯಲ್ ಆ್ಯಂಡ್ ಸಬ್ಟ್ರೇಟ್ ಅಂತ ಕರಿತೀವಿ ರೀ. ಹಂಗೆ ಕನ್ಸಿಡರ್ ಮಾಡಿರಿ ಈ ಇಕ್ವೇಷನ್. ಇದು ಮ್ಯೂ ಅಂತೇವ್ರಿ, ಇದೊಂದು ಕಾನ್ಸ್ಟೆಂಟ್ ವೇರಿಯಬಲ್. ನೆಕ್ಸ್ಟ್ ಈಗ ಇಕ್ವೇಷನ್ ತೊಗೋರಿ. ಈಗ ನಮ್ಮ ಥ್ರೆಶೋಲ್ಡ್ ವೋಲ್ಟೇಜ್ ವೇರಿ ಆಗೋದು ಯಾವಾಗ ನಮ್ಮದು VSB ಇಂದ ಸಮ್ ವ್ಯಾಲ್ಯೂ ಇತ್ತಪ್ಪ ಹಾಕಿದಾಗ ನಮಗಿಲ್ಲೇ ಇದು ನಮ್ಮದು ಥ್ರೆಶೋಲ್ಡ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತೈತೆ ರೀ. ಯಾವಾಗ ನಮ್ದು VSB = 0 ಮಾಡಿದ್ರಿ, ನಮ್ದು VSB ನಾನು 0 ಪುಟ್ ಮಾಡಿದಾಗ ನೋಡಿರಿ VSB 0 ಆತ, ಇದು +25 ಮತ್ತು 2B ಆತ, ಇದು ಎರಡು ಕ್ಯಾನ್ಸಲ್ ಆಗಿ ನಮ್ದು. ಸೊ VT = VTH ಅಂತ ಬಂತ. ಯಾವುದೇ ರೀತಿಯ ನಮ್ದು ಥ್ರೆಶೋಲ್ಡ್ ವೋಲ್ಟೇಜ್ ಇನ್ಕ್ರೀಸ್ ಆಗೋಂಗಿಲ್ಲ ಯಾವಾಗ VSB 0 ಇರ್ತೈತಿ. ಬಟ್ VSB ವ್ಯಾಲ್ಯೂ ಏನಾರು ಹೆಚ್ಚು ಕಮ್ಮಿ ಆತಪ್ಪ ಅವಾಗ ನಮ್ದು ಥ್ರೆಶೋಲ್ಡ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತೈತೆ. ನಾನು ಬೇಸಿಕ್ ಹೇಳಿದೆ 0.7 ಇತ್ತಪ್ಪ, ಸ್ವಲ್ಪ ಮೈನರ್ 0.8 ಬಂತು. ಯಾಕಪ್ಪ ಹೆಚ್ಚಿಗೆ ಇಲ್ಲಿ ಇದೇನಿಲ್ಲ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕೆ ನಾವು ಹೆಚ್ಚಿಗೆ ಮತ್ತು ಗೇಟ್ ವೋಲ್ಟೇಜ್ ಕೊಡಬೇಕಾಗ್ತೈತಿ. ಸೊ ಇದು ಮೇಜರ್ ಫಾರ್ಮುಲಾ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಸಿನ್ಸ್ ದ ಚಾನಲ್ ಚಾರ್ಜ್ ಇಸ್ ರೆಡ್ಯೂಸ್ ದ ಗೇಟ್ ಮಸ್ಟ್ ಅಪ್ಲೈ ಮೋರ್ ವೋಲ್ಟೇಜ್ ಟು ಇನ್ವರ್ಟ್ ದ ಚಾನಲ್. ಅಂದ್ರೆ ಈಗ ಏನು ಮತ್ತು ಚಾನಲ್ ಒಂದು ಫಾರ್ಮೇಷನ್ ಇದೆ, ಮತ್ತು ಅದನ್ನು ಇನ್ವರ್ಟ್ ಮಾಡೋಕೆ ಮತ್ತು ಹೆಚ್ಚಿಗೆ ವೋಲ್ಟೇಜ್ ಕೊಡ್ಬೇಕು ನಾವು. ಚಾರ್ಜ್ ಇಸ್ ರೆಡ್ಯೂಸ್ಡ್ ಏನಾಗಿಲ್ಲ, ಸೊ ಹೆಚ್ಚಿಗೆ ಇದು ಕೊಡ್ಬೇಕಂತ ಹೇಳಿ ಐದತಿ. ದಿಸ್ means that the threshold voltage VT increases, making it harder to turn on the transistor. ಅಂದ್ರೆ this phenomena is called as body effect. ಅಂದ್ರೆ ಈಗ ಟ್ರಾನ್ಸಿಸ್ಟರ್ ಆನ್ ಮಾಡೋಕೆ ಹೆಚ್ಚಿಗೆ ಟೈಮ್ ತೊಗೊಂತಲ್ಲ, ಹಿಂಗೆ ನೋಡು ಫ್ಯಾಕ್ಟರ್ ಮೇಲೆ ನಂದೇನು ಫಾರ್ಮೇಷನ್ ಹತ್ತಲ್ಲ. ಈಗ ಹೆಂಗೆ ನಮ್ದು ಮೇಜರ್ ಇಂಪ್ಯಾಕ್ಟ್ ಆಗ್ತೈತಪ್ಪ ನಮ್ಮ ಬಾಡಿ ಎಫೆಕ್ಟ್ ಆನ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಮೇಲೆ ಹೆಂಗೆ. The increase in VT due to the body effect has several consequences on a circuit behavior. Reduced drain current, slower switching speed, design consideration for CMOS technology. CMOS technology design consideration certain parameter ಅಂದ್ರೆ ಸೈಜ್, ಪವರ್ ಕನ್ಸಂಪ್ಷನ್, ಡಿಲೇ, ಇವು ಮೇಜರ್ 3 ಫ್ಯಾಕ್ಟರ್. ಇವು ಸ್ಯಾಟಿಸ್ಫಿಕೇಷನ್ ಆಗಬೇಕಂದ್ರೆ ಪ್ರಾಪರ್ ಇರಬೇಕು. ಹೆಂಗೆ ಈಗ ನೋಡಿದ್ರಿ ನಮ್ಮ ಬಾಡಿ ಎಫೆಕ್ಟ್ ಒಳಗೆ ಹೆಂಗೆ ನಮ್ದು ಡಿಲೇ ಟೈಮ್ ಹೆಚ್ಚಿಗೆ ಹೋಗ್ತೈತಿ ಮತ್ತು ಹೆಚ್ಚಿಗೆ ಪವರ್ ಕನ್ಸಂಪ್ಷನ್ ಆಗ್ತೈತಿ. ಸೊ ಇವೆಲ್ಲ ಮೇಜರ್ ಫ್ಯಾಕ್ಟರ್ಸ್, ಇವೆಲ್ಲ ಸರಿಯಾಗಿರ್ಬೇಕು ಒಂದು ಡಿಸೈನ್ ಕನ್ಸಿಡರೇಷನ್ ಆಫ್ CMOS ಟೆಕ್ನಾಲಜಿ ಒಳಗೆ. ಆಮೇಲೆ ನಾವು ಬರೋ ವಿಡಿಯೋ ಒಳಗೆಲ್ಲ ನಾವು ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀವಿ. ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.